ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆನೋ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ. ಆ ಅವಧಿ ಪ್ರಕಾರ ಮುಂದಕ್ಕೇನು ಅವಧಿ ಮುಗಿದ ನಂತರ ಯಾರು ಆಗಬೇಕನ್ನೋದು ನೋಡ್ತದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟೋಂಥ ವಿಚಾರದಲ್ಲಿ ಕಿರಿಯರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲ ಅನ್ನೋಕ್ಕೋಲ್ಲ. ಅವರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸವರಾಜ್ ಪಾಟೀಲ್ ಅವರು ಯತ್ನಾಳ್ ಒಂದು ಟೀಮು, ಒಂದು ಕಡೆ ವಿಜೇಂದ್ರರು ಒಂದು ಟೀಮ್ ಅಂದೇಳಿ 2 ಟೀಮ್ ಅಂದೇಳಿ ಏನು ಹೊರಟಿದ್ದಾವೆ, ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದೇಳಿ. ಅವರು ಏನು ಶಕ್ತಿವಂತರಿದ್ದಾರೆ, ಇವರು ಶಕ್ತಿವಂತರಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ಆರೋಪ ಮಾಡ್ತಾ ಇದ್ದಾರೆ ಸರ್ ಒಬ್ರಿಗೊಬ್ರು, ಅವ್ರು ಸರಿ ಇಲ್ಲ ಅಂತ ಇವರು ಅಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಹೌದು, ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ಹೇಳ್ತಾ ಇರ್ಬೋದು. ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಕೂಡ ಅವರು ಕೂಡ ಏನು ತಿಳಿಸ್ಬೇಕೋ ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇದರೆಲ್ಲರೂ ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ. ಪಂಚಮಶಾಲಿಯ 2A ಬಗ್ಗೆ ಏನು ಇವತ್ತು ಸ್ವಾಮೀಜಿಯವರು, ಮುತ್ತುಂಜಯ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಏನು ಹೋರಾಟಗಳು ನಡೀತಾ ಇದ್ದಾವೆ, ಬಹುಶಃ ಇವತ್ತು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಅವತ್ತಿನ ನಾವು ತಗೊಂಡಂಥ ತೀರ್ಮಾನ, ಅವತ್ತು ಪಂಚಮಶಾಲಿ ಸಮುದಾಯಕ್ಕೆ ಇವತ್ತು 2A ಕೊಡಬೇಕು ಅನ್ನೋಂಥದ್ದು ನಾವೆಲ್ಲ ಪ್ರೋಸೆಸ್ ಎಲ್ಲ ಮಾಡಿದ ನಂತರ ಕೂಡ ಇವತ್ತು ಈ ಸರ್ಕಾರ ಬಂದು ಎಲ್ಲೋ ಒಂದು ಕಡೆ ಏನಾಗ್ತಾಯಿದೆ ಅಂದ್ರೆ ಇನ್ನು ಮುಖ್ಯಮಂತ್ರಿಗಳು ಹೇಳಿಕೆ ಪ್ರಕಾರ ಅದು ಕೊಡೋಕೆ ಆಗಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಂಗಾಗಿ ನಾನೇನು ಹೇಳ್ತೀನಿ, ಇವತ್ತು ಪಂಚಮಶಾಲಿ ಸಮುದಾಯದಲ್ಲಿ ಕೂಡ ಭಾಳಷ್ಟು ಮಂದಿ ಬಡವರು ಇದ್ದಾರೆ. ಅವರು ಕೂಡ ಇವತ್ತು ಎಲ್ಲ ಸೌಕರ್ಯಗಳನ್ನು ಎಲ್ಲ ಏನೇನು ಸಿಗಬೇಕಾಯ್ತು ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಾರೆ. ಇವತ್ತು ಎಂಥ ಪರಿಸ್ಥಿತಿಗಳು 2A ಕೊಡೋದ್ರಿಂದ ಅವ್ರಿಗೆ ಏನು ತಪ್ಪೇನಾಗುತ್ತೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳೆಲ್ಲ ಎಲ್ಲೋ ಒಂದು ಕಡೆ ಈ ರೀತಿ ಲಾಠಿ ಚಾರ್ಜ್ ಮಾಡಿಸೋದಾಗಲಿ, ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಸಿಕ್ಕಿದಲ್ಲಿ ಹೊಡೆಯೋದಾಗಲಿ, ಇವತ್ತು ಇಂಥದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಇಂಥ ಜನರ ಬಗ್ಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಂತ ತಿಳ್ಕೊತಾರೆ. ನಮ್ಮಲ್ಲವರು ಇವತ್ತು ಅಧಿಕಾರ ಕಳ್ಕೊಂಡಿರ್ಬೋದು, ಅಧಿಕಾರ ಕಳ್ಕೊಂಡಿದ್ದಕ್ಕೋಸ್ಕರ ನಾವೇನು ಸತ್ತಿಲ್ಲಲ್ಲ. ರಾಜಕಾರಣದಲ್ಲಿ ನಾನುಗಳು ಸೋಲು ನೋಡಿದ್ದೀನಿ, ನಾನುಗಳು ಗೆಲುವು ನೋಡಿದ್ದೀನಿ. ಹಾಗಾಗಿ ರಾಮ್ಲವ್ರು ಯಾವತ್ತಿದ್ರು ಕೂಡ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಜೊತೆಲಿ ಹಿಂದೆ ಕೂಡ ಇದ್ದೀನಿ, ಇವತ್ತು ಕೂಡ ಇದ್ದೀನಿ, ಮುಂದೆ ಕೂಡ ಪಾರ್ಟಿ ಜೊತೆಲಿ ಇರ್ತೀವಾಗಲಿ. ಪಾರ್ಟಿ ಬಿಟ್ಟು ಯಾವತ್ತೂ ಕೂಡ ನಾನು ಹಂಗೆ ಅವಕಾಶಕ್ಕೋಸ್ಕರ ಹೋಗೋಂಥ ಮನುಷ್ಯ ಆಗಿದ್ದರೆ ಎಲ್ಲೋ ಮುಟ್ತಿದ್ದೆ. ನಾನು ಇಲ್ಲಿ ಇರ್ತಿದ್ದಲ್ಲ ರಾಮ್ಲವ್ರು. ಇವತ್ತು ನನ್ನ 30 ವರ್ಷದ ರಾಜಕಾರಣ ಜೀವನದಲ್ಲಿ ಅವಕಾಶಕ್ಕೋಸ್ಕರವಾಗಿ ನಾನೇನಾರು ರಾಜಕಾರಣ ಮಾಡೋಕ್ಕೆ ಬಂದಿದ್ದರೆ ನಾನು ಎಲ್ಲೋ ಒಂದು ಕಡೆ ಮೊದಲನೇ ಸ್ಥಾನದಲ್ಲಿ ಹೋಗಿ ಉಳ್ಕೊತಿದ್ದೆ. ಯಾಕಂದರೆ ನಾನು ಆ ರೀತಿ ಯಾವತ್ತೂ ಹೋಗಲಿಲ್ಲ, ಮುಂದಕ್ಕೆ ಹೋಗೋಂಥ ಪ್ರಶ್ನೆ ಇಲ್ಲ. ಇವತ್ತು ಪಾರ್ಟಿ ಜೊತೆಲಿ, ನಾಳೆ ಪಾರ್ಟಿ ಜೊತೆಲಿ, ಮುಂದಕ್ಕೆ ಕೂಡ ಪಾರ್ಟಿ ಜೊತೆಲೇ ಇರ್ತೀವಿ. ಯತ್ನಾಳ್ ಅವರು ಕೂಡ BJPನೇ, ವಿಜೇಂದ್ರ ಅವರು ಕೂಡ BJPನೇ, ಇನ್ನೊಬ್ಬರು ಕೂಡ BJPನೇ. ಯಾಕಂದರೆ ಯಾವುದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗುಂಪುಗಾರಿಕೆ ಆದಂಥ ಟೈಮಲ್ಲಿ ಈ ರೀತಿ ಆಗ್ತಿರ್ತಾವೆ. ನಾನು ಯಾವ ಗುಂಪುಗಾರಿಕೆ ಹಾಕೋದು ಬೇಡ, ಉಚ್ಚಾಟನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ. ಇವತ್ತು ಯತ್ನಾಳ್ ಅವರೇನು ಸಣ್ಣವರ, ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರು, ರಾಜ್ಯದಲ್ಲಿ ಕೂಡ ಕೆಲಸ ಮಾಡಿದಂಥವ್ರು, ಶಾಸಕರಿದ್ದಂಥವ್ರು, ಇಲ್ಲಿದ್ದಂಥವ್ರು ಕೂಡ ಏನು ಸಣ್ಣವರಲ್ಲ, ಅವರು ದೊಡ್ಡವರು ಇದ್ದಾರೆ, ಅವರು ಕೂಡ ಕೆಲಸ ಮಾಡಿದಂಥವ್ರು, ಎಲ್ಲರೂ ಕೂಡ ಅನುಭವದಿದ್ದಂಥ ರಾಜಕಾರಣಿಗಳು ನಾವೆಲ್ಲರೂ ಇದ್ದೀವಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಪಾರ್ಟಿ ಆಗುತ್ತೆ. ಇವತ್ತು ಕಾಂಗ್ರೆಸ್ನ ಕ್ರೆಡಿಬಿಲಿಟಿ ಕಳ್ಕೊತಾ ಇದೆ, ದಿನಕ್ಕೆ ಕೂಡ ಅವರು ವರ್ಚಸ್ಸನ್ನು ಕಳ್ಕೊಂಡಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಮುಂದಿನ ಅಧಿಕಾರಕ್ಕೆ ಬರಲಿಕ್ಕೋಸ್ಕರವಾಗಿ ನಾವೇನು ಮಾಡಬೇಕನ್ನೋಂಥ ಪ್ರಯತ್ನ ಮಾಡ್ಕೋಬೇಕಲ್ಲಿ ನಮ್ಮಲ್ಲಿ ಕಚ್ಚಾಟ ಮಾಡೋದ್ರಿಂದ ಬೇರೆಯವ್ರಿಗೆ ಲಾಭ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಣ್ಣ ಸಮುದಾಯಗಳನ್ನ ಒಂದು ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ನಾವು 2028ಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರಿಂದ ಎಲ್ಲ ಹಿಂದುಳಿದಂಥ ಸಮುದಾಯಗಳು ಇವತ್ತು ಸಣ್ಣ ಸಮುದಾಯಗಳು ಒಂದು ಮಾಡಿಕೊಂಡು ಈ ಮೈಕ್ರೋ ಕಮ್ಯುನಿಟಿ ಯಾವ ಸಣ್ಣ ಇದಾವೋ ಅವೆಲ್ಲರೂ ಕೂಡ ಸರಿ ಮಾಡಿಕೊಂಡ್ರೆ ಮಾತ್ರ ನಾವು ಮುಂದಕ್ಕೆ ಅಧಿಕಾರ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ನನಗೇನು ಗಮನಕ್ಕಿಲ್ಲ, ನಾನು ಅಲ್ಲಲ್ಲ ನೋಡ್ರಿ, ಅದು ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಹುಟ್ಟೆಹಬ್ಬದ ಮಾಡ್ಕೊಂಡಂಥ ಟೈಮಲ್ಲಿ ಅದನ್ನು ಆಹ್ವಾನ ಕೊಡಬೇಕು, ಆಹ್ವಾನ ಕೊಡಬಾರ್ದು ಅನ್ನೋ ಎಲ್ಲರೂ ಕೂಡ ಹೋಗ್ತೀವಿ. ಇವತ್ತು ಯಡಿಯೂರಪ್ಪನವರು ಪ್ರಶಾಂತಿತ ನಾಯಕರವರು, ಎಲ್ಲರಿಗೆ ಬೇಕಾದಂಥ ಒಬ್ಬ ನಾಯಕರಿದ್ದಾರೆ. ಅವ್ರು ಹುಟ್ಟಿದಬ್ಬ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಅವರು ಯತ್ನಾಳ್ ಅವರು ಕೂಡ ಬಂದೇ ಬರ್ತಾರೆ. ಯಾಕಂದರೆ ಪಾರ್ಟಿ ನಾಯಕರು ಎಲ್ಲರೂ ಕೂಡ ಹೈಕಮಾಂಡ್ ಕೂಡ ಬರುತ್ತೆ. ಮಾಡಬೇಕು ಅಂತೇಳಿ ಪಾರ್ಟಿ ತೀರ್ಮಾನ ತೊಗೊಂಡ್ರೆ ನಾವು ಯಾರು ಕೂಡ ಯಡಿಯೂರಪ್ಪರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಅವರು ನಮ್ಮ ಶಕ್ತಿವಂತ ನಾಯಕರಿದ್ದಾರೆ. ಅವರು ಹುಟ್ಟಿದಬ್ಬ ಆಚರಣೆಯಲ್ಲಿ ಎಲ್ಲರೂ ಕೂಡ ಹೋಗ್ತೀವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆನೋ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ. ಆ ಅವಧಿ ಪ್ರಕಾರ ಮುಂದಕ್ಕೇನು ಅವಧಿ ಮುಗಿದ ನಂತರ ಯಾರು ಆಗಬೇಕನ್ನೋದು ನೋಡ್ತದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟೋಂಥ ವಿಚಾರದಲ್ಲಿ ಕಿರಿಯರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲ ಅನ್ನೋಕ್ಕೋಲ್ಲ. ಅವರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸವರಾಜ್ ಪಾಟೀಲ್ ಅವರು ಯತ್ನಾಳ್ ಒಂದು ಟೀಮು, ಒಂದು ಕಡೆ ವಿಜೇಂದ್ರರು ಒಂದು ಟೀಮ್ ಅಂದೇಳಿ 2 ಟೀಮ್ ಅಂದೇಳಿ ಏನು ಹೊರಟಿದ್ದಾವೆ, ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದೇಳಿ. ಅವರು ಏನು ಶಕ್ತಿವಂತರಿದ್ದಾರೆ, ಇವರು ಶಕ್ತಿವಂತರಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ಆರೋಪ ಮಾಡ್ತಾ ಇದ್ದಾರೆ ಸರ್ ಒಬ್ರಿಗೊಬ್ರು, ಅವ್ರು ಸರಿ ಇಲ್ಲ ಅಂತ ಇವರು ಇಲ್ಲ, ಎಂಥ
ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲೋ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ಹೇಳ್ತಾ ಇರ್ಬೋದು. ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಕೂಡ ಅವರು ಕೂಡ ಏನು ತಿಳಿಸ್ಬೇಕೋ ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇದರೆಲ್ಲರೂ ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ. ಪಂಚಮಶಾಲಿಯ 2A ಬಗ್ಗೆ ಏನು ಇವತ್ತು ಸ್ವಾಮೀಜಿಯವರು ಮುತ್ತುಂಜಯ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಏನು ಹೋರಾಟಗಳು ನಡೀತಾ ಇದ್ದಾವೆ, ಬಹುಶಃ ಇವತ್ತು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಅವತ್ತಿನ ನಾವು ತಗೊಂಡಂಥ ತೀರ್ಮಾನ, ಅವತ್ತು ಪಂಚಮಶಾಲಿ ಸಮುದಾಯಕ್ಕೆ ಇವತ್ತು 2A ಕೊಡಬೇಕು ಅನ್ನೋಂಥದ್ದು ನಾವೆಲ್ಲ ಪ್ರೋಸೆಸ್ ಎಲ್ಲ ಮಾಡಿದ ನಂತರ ಕೂಡ ಇವತ್ತು ಈ ಸರ್ಕಾರ ಬಂದು ಎಲ್ಲೋ ಒಂದು ಕಡೆ ಏನಾಗ್ತಾಯಿದೆ ಅಂದ್ರೆ ಇನ್ನು ಮುಖ್ಯಮಂತ್ರಿಗಳು ಹೇಳಿಕೆ ಪ್ರಕಾರ ಅದು ಕೊಡೋಕೆ ಆಗಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ, ಇವತ್ತು ಪಂಚಮಶಾಲಿ ಸಮುದಾಯದಲ್ಲಿ ಕೂಡ ಭಾಳಷ್ಟು ಮಂದಿ ಬಡವರು ಇದ್ದಾರೆ. ಅವರು ಕೂಡ ಇವತ್ತು ಎಲ್ಲ ಸೌಕರ್ಯಗಳನ್ನು ಎಲ್ಲ ಏನೇನು ಸಿಗಬೇಕಾಯ್ತು ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಾರೆ. ಇವತ್ತು ಎಂಥ ಪರಿಸ್ಥಿತಿಗಳು 2A ಕೊಡೋದ್ರಿಂದ ಅವ್ರಿಗೆ ಏನು ತಪ್ಪೇನಾಗುತ್ತೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳೆಲ್ಲ ಎಲ್ಲೋ ಒಂದು ಕಡೆ ಈ ರೀತಿ ಲಾಠಿ ಚಾರ್ಜ್ ಮಾಡಿಸೋದಾಗಲಿ, ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಸಿಕ್ಕಿದಲ್ಲಿ ಹೊಡೆಯೋದಾಗಲಿ, ಇವತ್ತು ಇಂಥದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಇಂಥ ಜನರ ಬಗ್ಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಂತ ತಿಳ್ಕೊತಾರೆ. ರಾಮ್ಲವರು ಇವತ್ತು ಅಧಿಕಾರ ಕಳ್ಕೊಂಡಿರ್ಬೋದು, ಅಧಿಕಾರ ಕಳ್ಕೊಂಡಿದ್ದಕ್ಕೋಸ್ಕರ ನಾವೇನು ಸತ್ತಿಲ್ಲಲ್ಲ. ರಾಜಕಾರಣದಲ್ಲಿ ನಾನುಗಳು ಸೋಲು ನೋಡಿದ್ದೀನಿ, ನಾನುಗಳು ಗೆಲುವು ನೋಡಿದ್ದೀನಿ. ಹಾಗಾಗಿ ರಾಮ್ಲವ್ರು ಯಾವತ್ತಿದ್ರು ಕೂಡ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಜೊತೆಲಿ ಹಿಂದೆ ಕೂಡ ಇದ್ದೀನಿ, ಇವತ್ತು ಕೂಡ ಇದ್ದೀನಿ, ಮುಂದೆ ಕೂಡ ಪಾರ್ಟಿ ಜೊತೆಲಿ ಇರ್ತೀವಾಗಲಿ. ಪಾರ್ಟಿ ಬಿಟ್ಟು ಯಾವತ್ತು ಕೂಡ ನಾನು ಹಂಗೆ ಅವಕಾಶಕ್ಕೋಸ್ಕರ ಹೋಗೋಂಥ ಮನುಷ್ಯ ಆಗಿದ್ದರೆ ಎಲ್ಲೋ ಮುಟ್ತಿದ್ದೆ. ನಾನು ಇಲ್ಲಿ ಇರ್ತಿದ್ದಲ್ಲ ರಾಮ್ಲವರು. ಇವತ್ತು ನನ್ನ 30 ವರ್ಷದ ರಾಜಕಾರಣ ಜೀವನದಲ್ಲಿ ಅವಕಾಶಕ್ಕೋಸ್ಕರವಾಗಿ ನಾನೇನಾರು ರಾಜಕಾರಣ ಮಾಡೋಕ್ಕೆ ಬಂದಿದ್ದರೆ ನಾನು ಎಲ್ಲೋ ಒಂದು ಕಡೆ ಮೊದಲನೇ ಸ್ಥಾನದಲ್ಲಿ ಹೋಗಿ ಉಳ್ಕೊತಿದ್ದೆ. ಯಾಕಂದರೆ ನಾನು ಆ ರೀತಿಯ ಯಾವತ್ತುಗಳು ಹೋಗಲಿಲ್ಲ, ಮುಂದಕ್ಕೆ ಹೋಗೋಂಥ ಪ್ರಶ್ನೆ ಇಲ್ಲ. ಇವತ್ತು ಪಾರ್ಟಿ ಜೊತೆಲಿ, ನಾಳೆ ಪಾರ್ಟಿ ಜೊತೆಲಿ, ಮುಂದಕ್ಕೆ ಕೂಡ ಪಾರ್ಟಿ ಜೊತೆಲೇ ಇರ್ತೀವಿ. ಯತ್ನಾಳ್ ಅವರು ಕೂಡ BJPನೇ, ವಿಜೇಂದ್ರ ಅವರು ಕೂಡ BJPನೇ, ಇನ್ನೊಬ್ಬರು ಕೂಡ BJPನೇ. ಯಾಕಂದರೆ ಯಾವುದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗುಂಪುಗಾರಿಕೆ ಆದಂಥ ಟೈಮಲ್ಲಿ ಈ ರೀತಿ ಆಗ್ತಿರ್ತಾವೆ. ನಾನು ಯಾವ ಗುಂಪುಗಾರಿಕೆ ಹಾಕೋದು ಬೇಡ, ಉಚ್ಚಾಟನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ. ಇವತ್ತು ಯತ್ನಾಳ್ ಅವರೇನು ಸಣ್ಣವರ, ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರು, ರಾಜ್ಯದಲ್ಲಿ ಕೂಡ ಕೆಲಸ ಮಾಡಿದಂಥವ್ರು, ಶಾಸಕರು ಇದ್ದಂಥವ್ರು, ಇಲ್ಲಿದ್ದಂಥವ್ರು ಕೂಡ ಏನು ಸಣ್ಣವರಲ್ಲ, ಅವರು ದೊಡ್ಡವರು ಇದ್ದಾರೆ, ಅವರು ಕೂಡ ಕೆಲಸ ಮಾಡಿದಂಥವ್ರು, ಎಲ್ಲರೂ ಕೂಡ ಅನುಭವದಿದ್ದಂಥ ರಾಜಕಾರಣಿಗಳು ನಾವೆಲ್ಲರೂ ಇದ್ದೀವಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಪಾರ್ಟಿ ಆಗುತ್ತೆ. ಇವತ್ತು ಕಾಂಗ್ರೆಸ್ಸಿನ ಕ್ರೆಡಿಬಿಲಿಟಿ ಕಳ್ಕೊತಾ ಇದೆ, ದಿನಕ್ಕೆ ಕೂಡ ಅವರು ವರ್ಚಸ್ಸನ್ನು ಕಳ್ಕೊಂಡಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಮುಂದಿನ ಅಧಿಕಾರಕ್ಕೆ ಬರಲಿಕ್ಕೋಸ್ಕರವಾಗಿ ನಾವೇನು ಮಾಡಬೇಕನ್ನೋಂಥ ಪ್ರಯತ್ನ ಮಾಡ್ಕೋಬೇಕಲ್ಲಿ ನಮ್ಮಲ್ಲಿ ಕಚ್ಚಾಟ ಮಾಡೋದ್ರಿಂದ ಬೇರೆಯವ್ರಿಗೆ ಲಾಭ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಣ್ಣ ಸಮುದಾಯಗಳನ್ನ ಒಂದು ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವು 2028ಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರಿಂದ ಎಲ್ಲ ಹಿಂದುಳಿದಂಥ ಸಮುದಾಯಗಳು ಇವತ್ತು ಸಣ್ಣ ಸಮುದಾಯಗಳು ಒಂದು ಮಾಡಿಕೊಂಡು ಈ ಮೈಕ್ರೋ ಕಮ್ಯುನಿಟಿ ಯಾವ ಸಣ್ಣ ಇದಾವೋ ಅವೆಲ್ಲರೂ ಕೂಡ ಸರಿ ಮಾಡಿಕೊಂಡ್ರೆ ಮಾತ್ರ ನಾವು ಮುಂದಕ್ಕೆ ಅಧಿಕಾರ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ನನಗೇನು ಗಮನಕ್ಕಿಲ್ಲ, ನಾನು ಅಲ್ಲಲ್ಲ ನೋಡ್ರಿ, ಅದು ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಹುಟ್ಟೆಹಬ್ಬದ ಮಾಡ್ಕೊಂಡಂಥ ಟೈಮಲ್ಲಿ ಅದನ್ನು ಆಹ್ವಾನ ಕೊಡಬೇಕು, ಆಹ್ವಾನ ಕೊಡಬಾರ್ದು ಅನ್ನೋ ಎಲ್ಲರೂ ಕೂಡ ಹೋಗ್ತೀವಿ. ಇವತ್ತು ಯಡಿಯೂರಪ್ಪನವರು ಪ್ರಶಾಸಿತ ನಾಯಕರವರು, ಎಲ್ಲರಿಗೆ ಬೇಕಾದಂಥ ಒಬ್ಬ ನಾಯಕರಿದ್ದಾರೆ. ಅವ್ರು ಹುಟ್ಟಿದಬ್ಬ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಅವರು ಯತ್ನಾಳ್ ಅವರು ಕೂಡ ಬಂದೇ ಬರ್ತಾರೆ. ಯಾಕಂದರೆ ಪಾರ್ಟಿ ನಾಯಕರು ಎಲ್ಲರೂ ಕೂಡ ಹೈಕಮಾಂಡ್ ಕೂಡ ಬರುತ್ತೆ. ಮಾಡಬೇಕು ಅಂತೇಳಿ ಪಾರ್ಟಿ ತೀರ್ಮಾನ ತೊಗೊಂಡ್ರೆ ನಾವು ಯಾರು ಕೂಡ ಯಡಿಯೂರಪ್ಪರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಅವರು ನಮ್ಮ ಶಕ್ತಿವಂತ ನಾಯಕರಿದ್ದಾರೆ. ಅವರು ಹುಟ್ಟಿದಬ್ಬ ಆಚರಣೆಯಲ್ಲಿ ಎಲ್ಲರೂ ಕೂಡ ಹೋಗ್ತೀವಿ.